ಕ್ಯಾನ್ಸರ್ನಂತಹ ಕಾಯಿಲೆಗೆ ತಡೆಯ ಮೂಲಕ ಪರಿಹಾರ ನೀಡುವ ಕ್ಷೇತ್ರ. ಯಾರು ಮುಂದೆ ಹೊಡೆದಾಡಿ ಮಕ್ಕಳ ಮೇಲೆಲ್ಲ ದಯವಿಟ್ಟು ಪ್ರಯೋಗ ಮಾಡಬೇಡಿ. ಯಾಕಂದರೆ ನಾವು ಅನುಭವಿಸಿದ ಕಷ್ಟ ನೋವು ಯಾರಿಗೂ ಬೇಡ, ಅಷ್ಟು ಅನುಭವಿಸಿದ್ದು. ಯಾವುದೇ ಮಾಟ ಮಂತ್ರವಿದ್ದರೂ ಈ ಕ್ಷೇತ್ರದಲ್ಲಿ ನಡೆಯುತ್ತಿಲ್ಲ. ಯಾವುದೇ ಹಣಕಾಸಿನ ತೊಂದರೆ ಇದ್ದರೂ ಪರಿಹಾರ ಸಿಗುವ ಏಕೈಕ ಕ್ಷೇತ್ರ. ಏನೂ ಇಲ್ಲದೆ ಈ ಕ್ಷೇತ್ರಕ್ಕೆ ಬಂದು ಕೋಟ್ಯಾಧಿಪತಿಗಳಾಗಿದ್ದಾರೆ. ಎಸ್, ಹೌದು, ಯಾವುದೇ ಮಾಟ ಮಂತ್ರವಿದ್ದರೂ ಕ್ಷಣದಲ್ಲೇ ಪರಿಹಾರ ಸಿಗುವ ಕ್ಷೇತ್ರವಿದು. ಇಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ಒಂದು ತಡೆವಡಿಸಿ ತೀರ್ಥ ಸ್ನಾನ ಮಾಡುವುದರ ಮೂಲಕ ಕ್ಯಾನ್ಸರ್ನಂತಹ ಕಾಯಿಲೆ ಗುಣಮುಖವಾಗಿದೆ. ಶ್ರೀ ವೀರಭದ್ರೇಶ್ವರ ಹಾಗೂ ಭದ್ರಕಾಳಮ್ಮ ನೆಲೆಸಿರುವ ಕ್ಷೇತ್ರವಿದು. ಎಂಥದ್ದೇ ಸಮಸ್ಯೆ ಹೊತ್ತು ಬಂದ ಭಕ್ತರಿಗೆ ಪರಿಹಾರ ಸಿಗುವ ಕ್ಷೇತ್ರ. ಈ ಕ್ಷೇತ್ರ ಇರೋದಾದ್ರೂ ಎಲ್ಲಿ ಅಂತೀರಾ? ನಮ್ಮ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ದೊಡ್ಡ ಮಾರನಹಳ್ಳಿ ಗೇಟ್ ಬಳಿ ನೆಲೆ ನಿಂತಿರುವ ಶ್ರೀ ರುದ್ರಕಾಳಿ ಪೀಠ. ಎಲ್ಲ ನನ್ನ ಕಾಳಿಪೀಠದ ವೀಕ್ಷಕರಿಗೆ ಶರಣಾರ್ಥಿ. ಇವತ್ತು ಬಹಳ ವಿಶೇಷವಾದಂಥ ಒಂದು ಮಾಹಿತಿಯನ್ನು ನಿಮಗೆ ಕೊಡ ಬಯಸ್ತೀನಿ. ಏನಪ್ಪ ಅಂತಂದರೆ, ಕುಟುಂಬ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಇದಕ್ಕಿದ್ದಂಗೆ ನಾವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ನಷ್ಟವಾಗಿ ಶುರುವಾಗ್ಬಿಡುತ್ತೆ. ಚೆನ್ನಾಗಿ ಹಣಕಾಸು ಓಡಾಡ್ತಾ ಇರುತ್ತೆ. ಹಣಕಾಸು ಇದಕ್ಕಿದ್ದಂಗೆ ಸಾಲದ ಸುಳಿ ಅತಿಯಾಗ್ತಾ ಹೋಗುತ್ತೆ. 100 ರೂಪಾಯಿ ದುಡ್ಕೊಂಬಂದರೆ 1000 ರೂಪಾಯಿ ಖರ್ಚು ಮಾಡೋವಂಥ ಪರಿಸ್ಥಿತಿ ಬಂದು ಅದಕ್ಕೆ ಬಿಡುತ್ತೆ. 1000 ರೂಪಾಯಿ ದುಡ್ಕೊಂಬಂದರೆ 10,000ವನ್ನು ಖರ್ಚು ಮಾಡಿ ಬಗೆಹರಿಸ್ತಕ್ಕಂಥ ಒಂದು ವಿಚಾರ ಬಂದ್ಬಿಡುತ್ತೆ. ಹೆಂಗೆ ಬರುತ್ತೆ ಅಂದರೆ, ಮನೆ ಒಳಗೆ ಇದಕ್ಕಿದ್ದಂಗೆ ಕಾಯಿಲೆ ಕಸಾರಗಳು ಶುರುವಾಗ್ಬಿಡುತ್ತೆ. ಇದಕ್ಕಿದ್ದಂಗೆ ನಾವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ನಷ್ಟವಾಗಿ ಶುರುವಾಗುತ್ತೆ. ಎಷ್ಟು ಆದಾಯ ಬಂದರೂ ಕೊನೆಗೆ ಅದನ್ನು ತೆಗೆದು ನಾವು ವ್ಯವಹರಿಸೋದ್ರೊಳಗೆ ಆ ಆದಾಯವೇ ಶೂನ್ಯವಾಗಿ ಹೊರಟೋಗ್ತಕ್ಕಂಥದ್ದು. ಬೆಟ್ಟ ಕಾಣುತ್ತೆ. ಇನ್ನೇನು ಸಖತ್ತ ಮಾಡಿಬಿಡ್ತೀವಿ, ಇನ್ನೇನು ವ್ಯಾಪಾರ ಸಖತ್ತಾಗಿ ಆಗೋಗ್ಬಿಡುತ್ತೆ, ಇಂಥ ಬಿಸ್ನೆಸ್ಸು ಓವರಾಗಿ ಆಗೋಗ್ಬಿಡುತ್ತೆ. ಕೊನೆಗೆ ತಿರುಗಿ ನೋಡ್ಕೊಂಡ್ರೆ ಆ ಬೆಟ್ಟು ಕಾಣಲ್ಲ, ನಮ್ಮ ಕೈಲಿರೋಂಥ ಜೋಬಲ್ಲಿರೋಂಥ ದುಡ್ಡು ಖರ್ಚಾಗಿ ಹೋಗಿರುತ್ತೆ. ಮನೆ ಒಳಗೂ ಕೂಡ ತಂದು ಕೂಡ ಖರ್ಚು ಮಾಡಿ ಹೋಗಿರ್ತೀವಿ. ಈ ರೀತಿಯಾದಂಥ ಸಾಲದ ಬಾಧೆಗಳಿಗೆ ತಗಲಾಕೊಂಡು ಮನುಷ್ಯ ನರಳತಕ್ಕಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಆ ಪರಿಸ್ಥಿತಿ ಯಾಕೆ ಬರುತ್ತೆ ಅನ್ನುವಂಥ ನಾವು ಪ್ರಶ್ನೆಗಳನ್ನು ಮಾಡಿದಾಗ, ನಮ್ಮ ಮನೆಯಲ್ಲಿ ನಮ್ಮ ದೈವದ ಆಶೀರ್ವಾದ ಕಡಿಮೆ ಆಗೋಗಿರುತ್ತೆ ಪೂರ್ತಿ. ಇದನ್ನು ನಾವು ಸಾವಿರಾರು ವಿಚಾರಗಳಲ್ಲಿ ಸಾವಿರಾರು ಭಕ್ತರ ನಡುವೆ ನಾನು ಅದನ್ನು ಗಮನಿಸಿದ್ದೀನಿ. ಯಾಕೆ ಅನ್ನೋವಂಥ ಪ್ರಶ್ನೆಯನ್ನು ನಾವು ಬರವಣಿಗೆ ಮೂಲಕವಾಗಿ ನಾವು ನೋಡಿದಾಗ, ಅಮ್ಮನವ್ರ ಹತ್ರ ಬರವಣಿಗೆ ಶಾಸ್ತ್ರಕ್ಕೆ ಬರ್ತಾರೆ. ನಮ್ಗೆ ಯಾಕೋ ಹಿಂಗಾಗ್ತೈತೆ, ಏನು ಸಮಸ್ಯೆನೂ ಗೊತ್ತಾಗ್ತಾ ಇಲ್ಲ ಅನ್ನೋವಂಥದ್ದನ್ನು ಇಲ್ಲಿ ತಿಳ್ಕೊಂಡು ಬರ್ತಾರೆ. ಬಂದಾದಾಗ ಅಮ್ಮನವ್ರು ಬರೀತಾರೆ, ಈತ ನಿನ್ನ ಮನೆಗೆ ಈ ರೀತಿಯಾದಂಥ ಸಾಲದ ಸಮಸ್ಯೆ ಅತಿಯಾಗಿದೆಪ್ಪ. ಸಾಲದ ಸಮಸ್ಯೆ ಅತಿಯಾಗೋಕ್ಕೆ ಕಾರಣ ಏನಪ್ಪ ಅಂದರೆ, ನಿಮ್ಮ ಮನೆ ದೇವರುಗಳು ಆಶೀರ್ವಾದ ಕಡಿಮೆ ಆಗಿದೆ, ಅಥವಾ ನೀನು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂಥ ಪೂಜೆ ಪುನಸ್ಕಾರವನ್ನು ಮಾಡ್ಕೊಂಡಿಟ್ಟಿರ್ತಕ್ಕಂಥ ದೇವತೆ ಮೇಲೆ ಯಾವುದೋ ಪ್ರಯೋಗ ಆಗಿದೆ, ಆ ದೈವವನ್ನು ಕಟ್ಟಿ ನಿಲ್ಲಿಸಿದರೆ ಅಷ್ಟದಿಗ್ಬಂಧನೆ ಆಗಿದೆ, ಅಥವಾ ಕುಟುಂಬದ ಮೇಲೆ ಯಾವುದೋ ಭೂತ ಪ್ರೇತ ಪಿಶಾಚಾದಿಗಳ ಕಷ್ಟ ನಿಮ್ಮ ಮೇಲೆ ಒದಗಿ ಬಂದಿದೆ, ಅಂಥ ಪರಿಸ್ಥಿತಿ ಒಳಗೆ ಸಾಲದ ಬಾಧೆ ಶುರುವಾಗುತ್ತೆ ಅಂತ ಹೇಳಿ ಬರವಣಿಗೆಯಲ್ಲಿ ಬರೀತಾಳೆ. ಅಂಥವ್ರಿಗೆ ಏನು ಪರಿಹಾರ ಅನ್ನೋವಂಥ ವಿಚಾರವನ್ನು ತಗೊಂಡಾಗ, 5 ವಾರಗಳು ಸಾಲದ ಬಾಧೆಯಿಂದ ನೀವು ಈಚೆ ಕಡೆಗೆ ಬರಬೇಕಾ. ನಾನೇನೇನೆಲ್ಲ ಇಷ್ಟೊತ್ತಕ ಹೇಳಿದೆ ಅದೆಲ್ಲದರಿಂದ ಈಚೆ ಕಡೆಗೆ ಬರಬೇಕಾ. 5 ವಾರಗಳು ನಿಮ್ಮ ಮನೆಯಲ್ಲಿ 3 ತೆಂಗಿನಕಾಯಿ 6 ನಿಂಬೆಹಣ್ಣನ್ನು ಪಡಸಾಲೆ ಒಳಗಿಟ್ಟು ಪೂಜೆ ಮಾಡಬೇಕು. ಪಡಸಾಲೆ ಅಂದರೆ ಮಧ್ಯದ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿ
ನೀವಾಳಿಸ್ಕೊಂಡು ಆ ಮನೆಗೆ ನೀವಾಳಿಸ್ಕೊಂಡು ಬಂದು 5 ವಾರಗಳು ಕಟ್ಟು ನಿವಾರಣೆ ಮಾಡ್ಕೋಬೇಕು ಅಮ್ಮನವ್ರ ಮುಂದೆ. ಅಮ್ಮನವರ ನೇರವಾಗಿ ನಿಮ್ಮ ಸಾಲದ ಬಾಧೆಯನ್ನು ನೀಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮಾಡಿ ಅಮ್ಮನವ್ರದ್ದು ಒಂದು ಚಕ್ರಸ್ಥಾಪನೆಯನ್ನು ಕೊಡ್ತಾರೆ. ಆ ಚಕ್ರಸ್ಥಾಪನೆಯನ್ನು ಕಟ್ಟಿ ಪೂಜೆ ಮಾಡ್ಕೊಂಡ್ರೆ ಸಾಕು, ಪೂರ್ಣವಾದಂಥ ಸಾಲ ಬಾಧೆ ನಿವಾರಣೆ ಆಗುತ್ತೆ. ಅಂದರೆ ಅಮ್ಮನವ್ರನ್ನ ಮೊದಲು ಬಂದು ಬರವಣಿಗೆ ಶಾಸ್ತ್ರದ ಮೂಲಕವಾಗಿ ಕೇಳಿ ಯಾವ ರೀತಿಯ ಪರಿಹಾರವನ್ನು ಒದಗಿಸ್ತಾರೆ ಅಂತಂದರೆ 3 ತೆಂಗಿನಕಾಯಿ 6 ನಿಂಬೆಹಣ್ಣಿದ್ರೆ ಸಾಕು, ನಿಮ್ಮ ಸಾಲದ ಬಾಧೆ ಸಂಪೂರ್ಣವಾಗಿ ಬಗೆಹರಿದೋಗುತ್ತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಶರಣಾರ್ಥಿ. ಚೌಡಿ ಅಂತ ಹೇಳಿ ಮಾಡಿ ಮನೆ ಮುಂದೆ ಹೂಳು ಹಾಕಿದ್ರು. ನಮ್ಮ ಮಗಳಿಗೆ 12 ವರ್ಷ. 3 ತಿಂಗಳಿಂದ ದೀಪಾವಳಿಯಿಂದ ಈ ಕಡೆಯಿಂದ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ. ಸ್ಕೂಲಿಗೆ ಹೋಗಿ ಗೇಟ್ ದಾಟಿದ ತಕ್ಷಣ ಮೈ ಮೇಲೆ ಬಂದು ಕೂಗೋಳು. ಸ್ಕೂಲ್ಗೆ ಹೋದ್ರೂ ತಲೆ ಸುತ್ತಿ ಅಲ್ಲೇ ಬಿದ್ದುಬಿಡೋಳು, ವಾಮೆಂಟ್ ಆಗೋದು. ಆವಾಗ ಎಲ್ಲ ಕಡೆ ಸುತ್ತಾಡಿ ಬಂದು ಕೇಳಿ ಹೋಮ ಪೂಜೆ ಎಲ್ಲ ಮಾಡಿಸಿದ್ವಿ. ಲಾಸ್ಟಿಗೆ ಯಾರೋ ಗುರುಗಳು ಈ ಥರ ಒಬ್ಬರು ಬಂದು ಒಳ್ಳೇದಾಗಿದೆ ಅಂತ ಹೇಳಿದ್ರು. ನಾವು ಬಂದಾಗ ಗುರುಗಳು ಹಿಂಗಿಲ್ಲ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ನೆಕ್ಸ್ಟು 1 ತಿಂಗಳ ನಂತರ ಮತ್ತೆ ಬಂದು ಗುರುಗಳು ಒಂದು ಡೇಟ್ ಕೊಟ್ಟರು. ಅವರು ಕರ್ಸ್ಕೊಂಡು ಪೂಜೆ ಮಾಡಿಸಿ ಅದನ್ನು ನಮ್ಮ ಕಣ್ಮುಂದೆನೇ ತೆಗೆದು ತೋರಿಸಿದ್ರು. ಇವಾಗ ಮಗಳು ಆರಾಮಾಗಿದ್ದಾಳೆ. ಮನೆ ಒಳಗೆ ಇದ್ದರೆ ಏನೂ ಆಗ್ತಿರ್ಲಿಲ್ಲ. ಗೇಟ್ ಬಾಗಿಲಿಂದ ಹೊರಗಡೆ ದಾಟಿದ್ಲು ಅಂದರೆ ವಾಮೆಂಟ್ ಸ್ಟಾರ್ಟ್ ಆಗೋದು, ಮೈ ಮೇಲೆ ಬಂದು ಕೂಗೋಳು. ಏನು ಅಂತ ಹೇಳ್ತಿರ್ಲಿಲ್ಲ, ಬರೀ ಕೂಗೋಳು ಅಷ್ಟೇ. ದೀಪಾವಳಿ ಹಬ್ಬ ಆದ ನಂತರ, ದೀಪಾವಳಿ ಅಮಾವಾಸ್ಯೆಯಿಂದ ಸ್ಟಾರ್ಟ್ ಆಗಿರೋದು ನಮಗೆ, ಅವಾಗಿಂದ ಗೊತ್ತಾಗಿರೋದು. ಫಸ್ಟು ಕಣ್ಣು ಮುಚ್ಚಿ ಕಾಲು ಜೋಡಿಸಿ ಅಂತ ಹೇಳಿದ್ದು. ಆ ನಂತರ ಕೂಗಾಕಿಡಿದ ಮೇಲೆ ಅಲ್ಲಿ ತೊಗೊಂಡೋಗಿ ದೇವ್ರು ಕೂರಿಸಿದ್ರು. ದೇವರಿಗೆ ತಿರುಗಿ ನಿಲ್ಲೋಳು, ದೇವರಿಗೂ ಭಕ್ತಿ ಇರಲಿಲ್ಲ. ಆಮೇಲೆ ಗುರುಗಳು ತೊಗೊಂಡೋಗಿ ಕೂರಿಸಿ ಆಮೇಲೆ ಹೇಳಿದ್ರು, ಇಲ್ಲ ಇದು ಮಾಡಿಸ್ಬಿಟ್ಟಿದ್ದು, ಅವಳು ಬಾಯ್ಬಿಟ್ಟು ಹೇಳ್ತಾ ಇಲ್ಲ ಅಂತ ಅಂದರು. ಅದಾದ ನಂತರ 1 ತಿಂಗಳಿಗೆ ಡೇಟ್ ತೊಗೊಂಡು ಹೋದ್ವಿ. ಆಮೇಲೆ ಗುರುಗಳು ಬಂದು ಪೂಜೆ ಮಾಡಿ ಅದನ್ನು ತೆಗೆದು ತೋರಿಸಿದ್ರು ನಮಗೆ. ಗೊಂಬೆಲಿ ಮಾಡಿ ಅದನ್ನು ಮನೆ ಮುಂದೆ ಹೂತ ಹಾಕಿದ್ರು. ನಾವು ನಾನು ಇದರಿಂದ ಹೇಳ್ತಾ ಇದ್ದೀನಿ, ತುಂಬ ಒಳ್ಳೆಯದಾಗಿದೆ. ನಾವು ಎಲ್ಲೆಲ್ಲೋ ಸುತ್ತಾಡಿ ಎಷ್ಟೆಷ್ಟೋ ದುಡ್ಡು ಕಟ್ಟು ಬಂದಿದ್ದೀವಿ. ಇಲ್ಲಿ ಬಂದಮೇಲೆ ನನ್ನ ಮಗಳು ಆರಾಮಾಗಿದ್ದಾಳೆ. ಇವಾಗ ತಾನೇ ಬಂದು ಕೇಳಿದ್ವಿ, ಮೈ ಮೇಲಿಂದ ಏನೂ ಇಲ್ಲ, ಎಲ್ಲ ಕ್ಲೀನಾಗಿದೆ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಾಗಿದ್ದೀವಿ. ಅಂದರೆ ಬೇರೆ ಕಡೆ ಹೋದಲ್ಲಿ ಹೋಮ ಪೂಜೆ ಅಂತ ನೋಡಿದ್ರು. ಅದು ಎಲ್ಲಿ ಹೂಳು ಹಾಕಿದ್ದಾರೆ ಅಲ್ಲಿ ತೆಗಿಯೋ ಪ್ರಯತ್ನ ಮಾಡಲ. ಪ್ರಸಾದ ಹೋಮ ಪೂಜೆ ಈ ಥರ ಮಾಡಿದ್ರು. ಗುರುಗಳು ಬಂದು ಅದು ಎಲ್ಲಿದೆ ಅಂತ ಹೇಳಿ ತೆಗೆದು ಆನಂತರ ಸಾಲ್ವ್ ಮಾಡಿ ಕೊಟ್ಟರು. ಇವಾಗ ಆರಾಮಾಗಿದ್ದಾಳೆ ನನ್ನ. ಇಲ್ಲ ಸರ್, ಗೊತ್ತಿರಲಿಲ್ಲ ನನಗೆ. ಇಲ್ಲಿ ಬಂದ ಮೇಲೇ ಗೊತ್ತಾಗಿರೋದು. ಇಲ್ಲಿ ಬಂದ ಮೇಲೆ ನಮ್ಗೆ ಕ್ಲೀನಾಗಿ ಹೇಳಿರೋದು, ಇಂಥ ಕ್ಷೇತ್ರದಿಂದನೇ ಆಗಿದೆ, ಇಂಥವ್ರೇ ಒಂದು ಹೆಣ್ಣು ಹಿಂಗೆಲ್ಲ ಮಾಡಿಬಿಟ್ಟಿದ ಕ್ಲೀನಾಗಿ ಹೇಳಿದ್ದೆ ಇಲ್ಲಿ ಗುರುಗಳು ಬಂದ ಮೇಲೆ. ತುಂಬ ಖುಷಿಯಾಗುತ್ತೆ ಸರ್. ಅವರು ಬಡವ್ರ ಮನೆಗೂ ಬಂದು ಪೂಜೆ ಮಾಡಿಕೊಡ್ತಾರೆ, ಶ್ರೀಮಂತರ ಮನೆಗೂ ಬಂದು ಪೂಜೆ ಮಾಡಿಕೊಡ್ತಾರೆ. ಮಕ್ಕಳ ಥರ ಇರ್ತಾರೆ, ದೊಡ್ಡವ್ರ ಥರ ಇರ್ತಾರೆ. ನಾನು ನಿಜ ಮನಸ್ಸಿಂದ ಹೇಳ್ತಿದ್ದೀನಿ, ಒಳ್ಳೆ ಮನುಷ್ಯರು, ಒಳ್ಳೆ ಗುರುಗಳು. ಒಳ್ಳೇದಾಗತ್ತೆ. ಬನ್ನಿ, ಎಲ್ಲೆಲ್ಲೋ ಸುತ್ತಾಡಿ ದುಡ್ಡು ಕಳ್ಕೊಳ್ಳೋಕ್ಕಿಂತ ಈ ಕ್ಷೇತ್ರಕ್ಕೆ ಬಂದು ಗುರುಗಳ ಹತ್ರ ಕೇಳ್ಕೊಂಡೋಗಿ. ನನಗಂತೂ ತುಂಬ ಚೆನ್ನಾಗಿ ಒಳ್ಳೇದಾಗಿದೆ. ನನ್ನ ಮಕ್ಕಳು ಇಲ್ಲೇ ಇದ್ದಾರಲ್ಲ, ಚೆನ್ನಾಗಿ. ಇನ್ನು ಸೋಮವಾರದಿಂದ ಸ್ಕೂಲಿಗೆ ಕಳಿಸಿ ಅಂತ ಹೇಳಿದ್ದಾರೆ. ಬನ್ನಿ. ಇಲ್ಲ ಸರ್, 3.5 ತಿಂಗಳು. ಈ ಅಮಾವಾಸ್ಯೆ ಬಂದರೆ 4 ತಿಂಗಳ ಸ್ಕೂಲ್ ಇಲ್ಲ ಸರ್. ಪರೀಕ್ಷೆ ಏನೇನೂ ಬರ್ದಿಲ್ಲ. ಸ್ಕೂಲಿಗೆ ಗೇಟ್ ದಾಟಿದ ತಕ್ಷಣ ಮೈ ಮೇಲೆ ಬಂದುಬಿಡೋದು, ಕಿರ್ಚಾಡೋದು, ಕೂಗಾಡೋದು. ಇಲ್ಲಿ ದೇವರಿಗೆ ಭಕ್ತಿರ್ಲಿಲ್ಲ. ದೇವ್ರು ಒತ್ಕೊಂಡು ಹೋದ್ರು, ದೇವರಿಗೆ ಭಕ್ತಿ, ದೇವ್ರಿಗೆ ತಿರುಗಿ ನಿಲ್ಲೋಳು. ಅಷ್ಟು ಸ್ಟ್ರಾಂಗಾಗಿ ಮಾಡಿದ್ರು. ಮಗಳು ಚೆನ್ನಾಗಿದ್ದಾಳೆ ಸರ್. ಈಗ ಗುರುಗಳ ಹತ್ರ ಬಂದು ಕೇಳಿದ್ವಿ, ಮಗಳು ಆರಾಮಾಗಿದ್ದಾಳೆ, ಮೈ ಮೇಲೆ ಏನೂ ಇಲ್ಲ ಅಂತ ದೇವ್ರಿಗೆ ಹೇಳ್ತು. ಏನು ಮಾಡಲ್ಲ. ಅವಾಗ ಒಂದು ಮಾತಾಡಿದ್ರೆ ಮೈ ಮೇಲೆ ಬರೋಳು. ಇವಾಗ ಆರಾಮಾಗಿದ್ದಾಳೆ. ಯಾರು ಮುಂದೆ ಹೊಡೆದಾಡಿ ಮಕ್ಳ ಮೇಲೆಲ್ಲ ದಯವಿಟ್ಟು ಪ್ರಯೋಗ ಮಾಡಬೇಡಿ. ಯಾಕಂದರೆ ನಾವು ಅನುಭವಿಸಿದ ಕಷ್ಟ ನೋವು ಯಾರಿಗೂ ಬೇಡ. ಅಷ್ಟು ಅನುಭವಿಸಿದ್ವಿ ಸರ್. 3 ತಿಂಗಳಿಂದ ದೇವಸ್ಥಾನ ಇದೆ ಸುತ್ತಾಡಿದ್ವಿ. ಇಲ್ಲಿ ಬಂದಮೇಲೆ ಚೆನ್ನಾಗಾಗಿತ್ತು. ಈ ಥರ ನೊಂದಿರ್ತಾರೆ ಮೇಡಮ್ ಈಗ ಮಕ್ಳುಗಳು, ಯಾರಿಗೂ ಗೊತ್ತಿರಲ್ಲ ಮನೇಲಿ ಸಮಸ್ಯೆ ಇದೆ ಅಂತ, ಅಂಥವ್ರಿಗೆ ಏನು ಹೇಳ್ತೀವಿ? ದಯವಿಟ್ಟು ಬನ್ನಿ. ಏನೇ ಸಮಸ್ಯೆ ಇದ್ರೂ ಗುರುಗಳ ಹತ್ರ ಒಂದ್ಸರಿ ಮಾತಾಡಿ, ಅವ್ರು ಖಂಡಿತ ಬಗೆಹರಿಸ್ಕೊಡ್ತಾರೆ. ನಾವೇ ಉದಾಹರಣೆ ಇಲ್ಲಿ.
ಯಾವುದೋ ಪ್ರಮೋಷನ್ಗಾಗೋ ಅಥವಾ ಏನಕ್ಕೂ ಮಾಡ್ತಾ ಇದು ನಾವು ನಿಜ ಅನುಭವಿಸಿರೋದು ನಮ್ಮ ಜೀವನದಲ್ಲಿ ಆಗಿರೋದಷ್ಟೇ. ಈ ಥರ ತುಂಬ ನೊಂದಿರೋರು ಖಂಡಿತ ಈ ಕ್ಷೇತ್ರಕ್ಕೆ ಬಂದು ನಾವೇ ಸರ್ ಎಲ್ಲೆಲ್ಲೋ ಸುತ್ತಾಡಿ ಬಂದಿದ್ದೀವಿ ಸರ್. ಏನು ಹೇಳಿ ಸರ್, ಮಕ್ಳು ಮೈಲೆಲ್ಲ ಮಾಡಬೇಡಿ, ಮುಂದೆ ಏನಾದರೂ ಹೊಡೆದಾಡ್ಕೊಳ್ಳಿ, ಮಕ್ಳು ಮೈಲೆಲ್ಲ ಆ ಥರ ಪ್ರಯೋಗ ಮಾಡಬೇಡಿ. ಹೆಸರು ರಿತಿಕ್ಷಾ. ಓಕೆ, ನಿನ್ಗೆ ಇದೆಲ್ಲ ಗೊತ್ತಾಗ್ತಾ ಇತ್ತಾ ನಿಮ್ಮ ಮೇಲೆ ಈ ಥರ ಎಲ್ಲ ಆಗಿದೆ? ಮನೇಲಿ ಏನಾದರೂ ಹೇಳ್ತಾ ಇದ್ರಾ? ಇಲ್ಲ, ಸ್ವಲ್ಪ ಹೈಡ್ ಮಾಡ್ತಿದ್ರು. ಹೈಡ್ ಮಾಡ್ತಾ ಇದ್ರು. ನಿನಗೆ ಏನು ಅನಿಸ್ತಾ ಇತ್ತು ಪುಟ? ತುಂಬ ಸಿಟ್ಟು ಬರ್ತಿತ್ತು. ಸಿಟ್ಟು ಬರ್ತಾ ಇತ್ತು? ಯಾರು ಕಂಡ್ರು ಹೊಡೆದು ಸಾಯಿಸಿ ಹಾಕ್ಬಿಡ ಸಿಟ್ಟು ಬರ್ತಿತ್ತು. ಇವಾಗ ಹೇಗಿದೆಯಾ? ಇವಾಗ ಚೆನ್ನಾಗಿದ್ದೀನಿ. ಇವಾಗ ಏನೋ ಆ ಥರ ಏನೂ ಅನ್ನಿಸ್ತಾ ಇಲ್ಲ? ಇಲ್ಲ. ಓಕೆ, ನೀನು ಈ ಕ್ಷೇತ್ರಕ್ಕೆ ಫಸ್ಟ್ ಬಂದಿದ್ದೆ, ನಿಮ್ಮ ಮೇಲೆ ಒಂಥರ ಸಿಕ್ಕಾಪಟ್ಟೆ ಇದಾಗಿತ್ತು. ಅವಾಗ ಆದಾಗ ಮತ್ತೆ ಇವಾಗಲೂ ಏನು ನಿಮ್ಮಲ್ಲಿ ಬದಲಾವಣೆ? ಅವಾಗ ಸ್ವಲ್ಪ ರೂಢಾಗಿದ್ದೆ, ಯಾರ ಹತ್ರ ಮಾತಾಡೋದ್ರು ಒಂಥರ ರೂಢಾಗಿ ಇವಾಗ ಚೆನ್ನಾಗಿದ್ದೀನಿ, ನಾರ್ಮಲ್ ಆಗಿದ್ದೀನಿ. ಒಟ್ಟಿನಲ್ಲಿ ಸ್ಕೂಲ್ಗೆಲ್ಲ ಹೋಗ್ತೀಯಾ? ಏನು ಓದ್ತಾ ಇರೋದು? 7th. ಸ್ಕೂಲ್ಗೆ ಹೋಗೋ ಮನಸ್ಸೇ ಇರಲಿಲ್ಲ ಅವಳಿಗೆ ಇಷ್ಟು ದಿನ. ಸ್ಕೂಲಿಗೆ ಸುದ್ದಿನೇ ಹೇಳ್ತಿರಲಿಲ್ಲ, ಬುಕ್ ಮುಟ್ಟಿದ ತಕ್ಷಣ ನಿದ್ದೆ ಮಾಡ್ಬಿಟ್ಟು ಓದ್ಕೊಂತ ಇದೆಯಾ? ಹಾಂ, ಊಟ ಮಾಡ್ತೀನಿ. ಮುಂಚೆ ಎಲ್ಲ ಊಟ ಮಾಡ್ತಾ ಇದ್ರಾ? ಇಲ್ಲ ಮಾಡ್ತೀನಿ, ಮಲಗ್ಬಿಡೋರು, ಬೆಳಿಗ್ಗೆ ಮಾಡಿದ್ರೆ ಸಂಜೆ ಹೇಳೋರು. ಮುಂಚೆ ಊಟ ಮಾಡ್ತಾ ಇರಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನೆನಪಿರ್ತಾ ಇತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ? ಒಂದು ಅರ್ಧ ಗಂಟೆ. ಅಪ್ಪ ಅಮ್ಮನ ಜೊತೆ ಮಾತಾಡಬೇಕು ಅನ್ಸುತ್ತಾ? ಇಲ್ಲ. ಗುರುಗಳ ಈಗ ಪಾಪ ನೊಂದ್ಕೊಂಡು ಒಂದು ಫ್ಯಾಮಿಲಿ ಬಂದಿದೆ, ಅವರಿಗೆ ಒಂದು ಒಳ್ಳೇದಾಗಲಿ ಅಂತ ನೀವೇ ಅವ್ರ ಮನೆಗೆ ಹೋಗಿ ಪೂಜೆ ಮಾಡಿದ್ದೀರಾ. ಖಂಡಿತ ಯಶಸ್ವಿ ಆಗಿದೆ. ನೀವು ಮಾಡಿದ್ರೆ ಏನು ಪ್ರಯೋಗ ಮಾಡಿದ್ರು ಅದು ಹೋಗಿದೆ. ಮಕ್ಕಳನ್ನ ನೋಡಿದ್ರೆ ಗೊತ್ತಾಗುತ್ತೆ, ಈ ಸಂದರ್ಭದಲ್ಲಿ ಏನು ಹೇಳಕ್ ಬಯಸ್ತೀರಾ ಗುರುಗಳ? ಎಲ್ಲ ನನ್ನ ಕಾಳಿಪೀಠದ ವೀಕ್ಷಕರಿಗೆ ನನ್ನ ಶರಣಾರ್ಥಿ. ಏನೇ ನೀವು ಒಡೆದಾಡೋದಾಗಲಿ ಬಡ್ದಾಡೋದಾಗಲಿ, ನಿಮ್ಮ ಜಮೀನಿರಲಿ, ನಿಮ್ಮ ದ್ವೇಷಗಳಿರಲಿ, ಏನೇ ಮಾಡಿ ಎದೆದ್ರಿಗೆ ದೊಣ್ಣೆ ತಾಂಡು ಹೊಡೆದಾಡ್ಬಿಡಿ. ಇಲ್ಲ ಅವ್ರ ಪೊಲೀಸ್ ಸ್ಟೇಷನ್ನು, ಇಲ್ಲ ನೀವು ಪೊಲೀಸ್ ಸ್ಟೇಷನ್ನು, ಅಲ್ಲ ಅವ್ರು ಸಾಯ್ಬೋದು, ನೀವು ನೇರವಾಗಿ ಸತ್ತುಬಿಡ್ರಿ, ನೇರವಾಗಿ ಸತ್ತೋಗ್ರಿ, ನೇರವಾಗಿ ಗುಂಡಿಗೆ ಇಕ್ಕೊಂಡು ಹಾಳಾಗಿ ಹೋಗ್ರಿ. ಆದರೆ ಮಾಟ ಕೂಟ್ಲುಗಳನ್ನು ಮಾಡಿಸಿ ಮಕ್ಕಳುಗಳ ಮೇಲೆಲ್ಲ ಪ್ರಯೋಗ ಮಾಡಿ ಆ ಕುಟುಂಬವನ್ನು ನೋಯಿಸ್ಬೇಡ್ರಿ, ಆ ಕುಟುಂಬವನ್ನು ಅಯ್ಯೋ ಅನ್ನಿಸ್ಬೇಡ್ರಿ. ಯಾಕೆಂದರೆ ಆ ಅಯ್ಯೋ ಅನಿಸಿದ ಪಾಪ ಇದೆಯಲ್ಲ, ಮಕ್ಕಳು ದೇವ್ರ ಸಮಾನ ಅಂತ ಕರಿತೀವಿ, ಆ ಮಕ್ಕಳಿಗೆ ಕೊಡ್ತಿರಲ್ಲ ನೋವು, ಆ ನೋವನ್ನು ಕೊಡಬೇಡ್ರಿ. ಯಾಕಪ್ಪ ಅಂತಂದರೆ ಅವ್ರು ಆಗ್ತಕ್ಕಂಥ ತಂದೆ ತಾಯಿಗಳು ಆಗ್ತಕ್ಕಂಥ ಶಾಪ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾನು ಪ್ರತಿ ಸರಿ ಹೇಳ್ತಿರ್ತೀನಿ, ಮಾಟ ಕೂಟ್ಲುಗಳನ್ನು ಮಾಡಿ ಆಟ ಆಡೋರ ನಿಮ್ಗೆ ಒಂದು ಸಹಿತ ಉತ್ಸವ, ಆ ತಾಯಿ ಇದ್ದಾಳೆ ಮಾಡ್ತಾಳೆ ನಿಮಗೆ ಶಾವೆ ಅಂತೇಳಿ. ಈಗ ಅವರೇನೇನು ಆ ತಾಯಿಯನ್ನು ಕರ್ಕೊಂಡೋಗಿ, ಅಮ್ಮನವ್ರನ್ನ ಕರ್ಕೊಂಡೋಗಿ ಮನೇಲಿರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಂಡು ಅವರೇನು ಒಳ್ಳೇದು ಮಾಡಿ ಬಂದಿದ್ದಾಳಲ್ಲ, ಆದರೆ ಎಲ್ಲೋ ಒಂದು ಕಡೆ ಶೇಷ ಅಂಥದ್ದು ಉಳಿಸ್ಕೊಂಬಂದಿರ್ತಾಳೆ. ಶೇಷ ಯಾವುದಪ್ಪ ಅಂದರೆ ಶತ್ರುಶೇಷ ಅಂತ ಕರೀತಾರೆ. ಆ ಶತ್ರುಶೇಷವನ್ನು ಉಳಿಸ್ಕೊಂಬಂದಿರ್ತಾಳಲ್ಲ, ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡಲ್ಲ, ಹಿಂದಿರುಗಿಸ್ತಾಳೆ ಅವಳು. ಅದು ಕಂಡು ಈ ಕ್ಷೇತ್ರದಲ್ಲಿ ಹಿಂದಿರುಗಿಸುವಂಥದ್ದು, ರಿವರ್ಸ್ ಮಾಡೋ ಅಂಥದ್ದು ಬಹಳ ವಿಶೇಷವಾಗಿ ಆ ತಾಯಿ ನಿಂತ್ಕೊಂಡು ನಡೆಸ್ಕೊಡ್ತಾರೆ. ನಮ್ಮ ಮಕ್ಕಳು ಹೇಳ್ತಾವೆ, ಗುರುಗಳು ಬಂದು ಎಲ್ಲ ರೆಡಿ ಮಾಡಿರಿ, ಯಾವುದೇ ಕಾರಣಕ್ಕೂ ನಾನು ಸರಿ ಮಾಡುವಂಥ ವ್ಯಕ್ತಿ ಅಲ್ಲ, ನನ್ನೊಳಗೆ ಆ ಶಕ್ತಿನೂ ಕೂಡ ಇಲ್ಲ. ಏನೇ ಮಾಡೋದಾದರೂ ಆ ತಾಯಿ ನಿಂತು ಮಾಡ್ತಕ್ಕಂಥದ್ದು, ಮಾಡಿಸ್ತಕ್ಕಂಥದ್ದು ಅಷ್ಟೇ. ಆ ತಾಯಿಯನ್ನು ನಂಬಿ ನಡೀರಿ. ಮಾಟ ಕೋಟ್ಲುಗಳಿಗೆ ಒಳಗಾದಂಥ ಇಂಥ ಕುಟುಂಬ ನಿಮ್ಮ ಹತ್ರ ದುಡ್ಡು ಇರಲಿ ಇಲ್ದಲೇ ಹೋಗಲಿ ಮಕ್ಕಳ, ಸೀದಾ ಬರ್ರಿ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಅಚ್ಚುಕಟ್ಟು ಮಾಡ್ಕೊಂಡು ನೀವು ಬದುಕ್ರಿ ಚೆನ್ನಾಗಿ. ಬದುಕಿ ಆದಮೇಲೆ ಆ ತಾಯಿ ಋಣವನ್ನು ತೀರಿಸಿ. ಇಂತಿಷ್ಟು ನಾನು ಹೇಳೋಕ್ಕೆ ಯಾಕೆ, ನನಗೆ ಎಲ್ಲ ಒಂದು ಸಾವಿರಾರು ಅನುಭವಗಳನ್ನು ನೋಡಿದ್ದೀನಿ, ಸಾವಿರಾರು ಉದಾಹರಣೆಗಳನ್ನು ನೋಡಿದ್ದೀನಿ. ಇಂಥರ ಆ ದುಡ್ಡಿಲ್ದನಿಗೂ ಮಾಡ್ತೀರಾ, ಇರೋನಿಗೂ ಮಾಡ್ತೀರಾ. ಯಾವನಾರು ಒಂದು 50,000 ಕೊಟ್ಟು ನಿಮ್ಮನ್ನು ವಾಪಸ್ ಕೇಳಿದ್ರೆ ಸಾಕು, ಅವ್ರ ಮೇಲೆ ವಿರೋಧ ಮಾಡೋ ಅಂಥದ್ದು. ನಿಮ್ಮ ಜಮೀನುಗಳನ್ನು ನಿಮಗೆ ನಯೋಚಿತವಾಗಿ ಬರಬೇಕಾದಂಥ ಜಮೀನೇ ಕೇಳಿ ಸಾಕು, ಅವರಿಗೆ ಮಾಟ ಮಾಡೋ ಅಂಥದ್ದು. ಅವ್ರ ಮನೆ ಹೆಣ್ಮಕ್ಳುಗಳನ್ನು ಹಾಳು ಮಾಡೋ ಅಂಥದ್ದು, ಅವ್ರ ಕುಟುಂಬ ಹಾಳು ಮಾಡೋ ಅಂಥದ್ದು, ಅವ್ರ ವ್ಯಾಪಾರ ವ್ಯವಹಾರಗಳನ್ನು ನಷ್ಟ ಮಾಡೋ ಅಂಥದ್ದು. ಫ್ಯಾಕ್ಟ್ರಿ ನಡೆಸಿದ್ರೆ ಆ ಫ್ಯಾಕ್ಟ್ರಿನೂ ಕೂಡ ಹಾಳು ಮಾಡೋ ಅಂಥದ್ದು. ದೇವಸ್ಥಾನ ಅದಿರಲಿ, ವಿಶೇಷವಾಗಿ ಯಾರು ಒಳ್ಳೆ ಉನ್ನತವಾಗಿ ಆ ದೇವಾಲಯ ನಡೀತಾ ಐತೆ ಅಂದರೆ ಆ ದೇವಾಲಯನೂ ಕುಳ್ಗಡಿಸ್ಬಿಡೋದು. ಈ ರೀತಿಯಾದಂಥ ಮನುಷ್ಯ ವಿಕೃತ ಮನೋಭಾವಕ್ಕೆ ಹೋಗಿರ್ತಕ್ಕಂಥದ್ದು ನಮಗೆ ನಾಚಿಕೆ ಆಗುತ್ತೆ. ಯಾಕಪ್ಪ ನಾಚಿಕೆ ಆಗುತ್ತೆ ಅಂದರೆ,
ದೈವ ಎಷ್ಟು ಪ್ರೇರೇಪಣೆ ಮಾಡೋದು ದೈವವನ್ನು, ಎಷ್ಟು ಜಪ ತಪಗಳನ್ನು ಮಾಡೋದು, ಎಷ್ಟು ಧ್ಯಾನಗಳನ್ನು ಮಾಡೋದು, ಮಾಡಿ 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 ನಾವು ಎಷ್ಟು ಮಾಡಿರೋ ರಕ್ತ ಬೀಜಾಸುರರು ಹುಟ್ಟಿದಂಗೆ ಈ ಮಾಟಗಾರರು ಹುಟ್ಟಿಕೊಂಡು ಇವತ್ತು ಕುಟುಂಬಗಳನ್ನು ಅಯೋನಿಸ್ತಾ ಇರ್ತಕ್ಕಂಥದ್ದು ಒಳ್ಳೆಯದಲ್ಲ. ಮುಂದೊಂದು ದಿನ ಮಾಟಗಾರರಿಗೆಲ್ಲವ ಮಾಟ ಮಾಡೋ ಮಾಟಗಾತಿ ಹುಟ್ಟಿದಾಳೆ ಆಲ್ರೆಡಿ ಹುಟ್ಟವಳೆ. ಆ ಮಾಟಗಾತಿ ಮುಂದೆ ನೀವೆಲ್ಲರೂ ಕೂಡ ಶೂನ್ಯವಾಗ್ತೀರ. ನಾನೆಲ್ಲ ನನ್ನ ವೀಕ್ಷಕರಿಗೆ ಹೇಳೋದಿಷ್ಟೇ, ನಿಮ್ಮ ಕೈಲಾಗದಾದರೆ ಸಹಾಯ ಮಾಡಿ, ಕೈಲಾಗದಿದ್ದರೆ ಅಸೂಯೆ ಅಂತೂ ಮಾಡಬೇಡಿ, ಇನ್ನೊಬ್ಬರ ಮನೆ ಹಾಳು ಮಾಡಬೇಡಿ, ಇನ್ನೊಬ್ಬರಿಗೆ ಕೆಡುಕನ್ನು ಮಾಡಬೇಡಿ. ಆ ಕುಟುಂಬ ನೋವು ತಿನ್ನುತ್ತಲ್ಲ, ಆ ನೋವು ಒಂದು ದಿವಸ ನಿಮ್ಮನ್ನು ಕಾಡುತ್ತೆ, ಭೀಕರವಾಗಿ ಸಾಯ್ತೀರ. ಮಕ್ಕಳ ಮೇಲೆ ಪ್ರಯೋಗ ಮಾಡೋ ಅಂಥವ್ರಿಗೆ ನಾನು ಹೇಳಿದ್ನಲ್ಲ, ಮಾಟ ಮಾಡಿಸೋಳಗೆ ಮಾಟಗಾರರಿಗೆ ಮಾಟ ಮಾಡೋ ಮಾಟಗಾತಿ ನಮ್ಮ ಕ್ಷೇತ್ರದಲ್ಲಿದ್ದಾಳೆ. ಒಂದು ದಿವಸ ನೊಂದು ಬೆಂದಿರೋರು ಈ ಕ್ಷೇತ್ರಕ್ಕೆ ಬರ್ತಾರೆ. ಬಂದಾಗ ಹಿಂದಿರುಗಿಸ್ತಾಳೆ ಅವಳು. ಹಿಂದಿರುಗಿಸಿ ಹೊಡೆದಾಗ ನೀವು ಮಾಡ್ತೀರಲ್ಲ, ನಿಮ್ಮ ಆ ಮಕ್ಕಳು ಅನುಭವಿಸಿರುತ್ತಲ್ಲ ಆ ಕುಟುಂಬದ 2 ವರ್ಷ ನೀವು ಅನುಭವಿಸ್ತೀರ. ಹಂಗಾಗಿ ಯಾರಿಗೂ ಮಾಟ ಮಂತ್ರ ಮಾಡಿ ಅಯ್ಯೋನಿಸ್ಬೇಡ್ರಪ್ಪ, ನಿಮ್ಗೆ ಒಳ್ಳೇದಾಗಲ್ಲ. ದೈವವನ್ನು ಪೂಜೆ ಮಾಡಿ, ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಅತ್ತೆ ಮಾವಿಗೆ ಹಿಟ್ಟು ಹಾಕಿ, ನಿಮ್ಮ ಅಪ್ಪ ಅಮ್ಮಗೆ ಹಿಟ್ಟು ಹಾಕಿ. ಅಂದರೆ ಹಿಟ್ಟು ಹಾಕಿದರೆ ನಾನು ಹಳ್ಳಿ ಭಾಷೆಯಲ್ಲಿ ಯಾಕೆ ಹಿಂಗೆ ಮಾತಾಡ್ತೀನಿ, ನನಗೆ ಕೋಪ ಉಂಟು. ಇಲ್ಲೆಷ್ಟು ನೋಡೋದು ಸಮಸ್ಯೆನ, ಎಷ್ಟು ಬಗೆಹರಿಸೋದು ನಾನಲ್ಲ, ಆ ತಾಯಿ ಎಷ್ಟು ಬಗೆಹರಿಸೋದು ನೋಡಿ ಸಾಕಾಗೋಗಿದೆ. ಹಾಗಾಗಿ ನಿಮ್ಮ ಮನೆ ದೇವರುಗಳ ದೀಪವನ್ನು ಮೊದಲು ನಿಮ್ಮ ಮನೆಯಲ್ಲಿಗಳು ಹಚ್ಚಿ, ನಿಮ್ಮ ಮನೆ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಒಳ್ಳೆಯ ಗುರುವನ್ನು ಭೇಟಿ ಮಾಡಿ. ಮಾಧ್ಯಮದಲ್ಲಿ ಬರುವಂಥದ್ದು ಎಲ್ಲದೂ ಕೂಡ ಸತ್ಯವಲ್ಲ, ಹಂಗಂತ ಮಾಧ್ಯಮನೂ ಕೂಡ ಸುಳ್ಳು ಅಂತ ಹೇಳ್ತಾ ಇಲ್ಲ. ಎಲ್ಲಿ ವಿಚಾರ ಮಾಡಿ ಅಲ್ಲಿಗೋಗಿ ಮೂಲ ವಿದ್ಯೆಗಳು ಇದ್ದೇ ಇರುತ್ತೆ, ಮೂಲ ನಂಬಿಕೆಗಳು ಇದ್ದೇ ಇರುತ್ತೆ. ಅಂಥ ಕ್ಷೇತ್ರದಕ್ಕೆ ಹೋಗಿ ಅಚ್ಚುಕಟ್ಟಾಗಿ ನಿಮ್ಮ ಕುಟುಂಬವನ್ನು ನೆಮ್ಮದಿ ಮತ್ತು ಭದ್ರವನ್ನು ಪಡಿಸ್ಕೊಳ್ಳಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶರಣಾರ್ಥಿ. ನಾವು ಇದು ಚಿನ್ನನಹಳ್ಳಿ ಗಡಿ ಹತ್ರ ಬಂದಿದ್ದೀವಿ. ನಮ್ಮ ಅಮ್ಮಗೆ ಹುಷಾರಿರಲಿಲ್ಲ, 3 ಸಲ ಬಂದಿದ್ವಿ. ಇವಾಗ ಪರವಾಗಿಲ್ಲ. ಹೊಟ್ಟೆ ನೋವು ಮತ್ತು ಕಾಲು ಹೊಡ್ತಾ ಕೈ ಹೊಡ್ತಾ ಇತ್ತು. ಹೇಳಿದ್ರು, ಗುರುಗಳು ಹೇಳಿದ್ರು ಬಂದು ಹಿಂಗೆ ತಡೆ ಹೊಡ್ಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದಕ್ಕೆ ಬಂದಿದ್ವಿ. ಇವಾಗ ಪರವಾಗಿಲ್ಲ. 3ನೇ ಸಲ ಬಂದಿದ್ದೀವಿ. ಫಸ್ಟ್ ಟೈಮ್ ಬಂದಾಗ ಹಿಂಗೆ ತಡೆ ಹೊಡ್ಸ್ಕೊಳ್ಳಿ ಅಂತ ಹೇಳಿದರು. ಬಂದಾಗ ಮತ್ತಿವಾಗ 2ನೇ ಸತಿಯ ಇದು ಮಾಡಿದ್ರು, ನಿಂಬೆಹಣ್ಣೆಲ್ಲ ಕೊಟ್ಟು ಕಳಿಸಿದ್ರು, ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅಂತ. ಈಗ 3ನೇ ಸತಿ ಬರೋತ್ತಿಗೆ ಇವಾಗ ಪರವಾಗಿಲ್ಲ. ಹೊಟ್ಟೆ ನೋವು ಮತ್ತು ಕಾಲು ಹೊಡ್ತಾ ಹಾಸ್ಪಿಟ್ಲಿಗೆ ಹೋಗಿದ್ರು, ಹುಷಾರಾಯ್ತಿರ್ಲಿಲ್ಲ. ಇಲ್ಲಿ ಹಾಸನ್ನು ಮತ್ತು ಟಿಪ್ಟೂರಲ್ಲೆಲ್ಲ ಹೋಗಿದ್ವಿ. ಒಂದು 60,000 ಖರ್ಚು ಮಾಡಿದ್ವಿ. ಅಲ್ಲಿ ರಿಪೋರ್ಟಲ್ಲಿ ಏನೂ ಇಲ್ಲ, ಪ್ರಾಬ್ಲಮ್ಮು ಅಂತ ಹೇಳ್ತಾರೆ. ಮತ್ತು ಕೈ ಹೊಡ್ತಾ ಕಾಲು ಹೊಡ್ತಾ ಮತ್ತು ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ, ಏನೂ ಇಲ್ಲ ಅಂತ ರಿಪೋರ್ಟಲ್ಲಿ ಮೆಡಿಸಿನ್ ತೊಗೊಂಡಿದ್ರು. ಮತ್ತಿವಾಗ ಇವ್ರ ಗುರುಗಳು ನಿಂಬೆಹಣ್ಣು ಕೊಡೋತ್ತಿಗೆ ಇವಾಗ ಪರವಾಗಿಲ್ಲ. ಅವರಿಗೆಲ್ಲ ಒಳ್ಳೇದಾಗಲಿ, ಗುರುಗಳು ತುಂಬ ನಂಬಲಿ, ಬಂದೋಗಲಿ. ನಮ್ಮಂಗೆ ಕಾಯಿಲೆ ಅಂತ ಬರ್ತಾರಲ್ಲ ಅವ್ರಿಗೆಲ್ಲ ಹುಷಾರಾಗಲಿ. ಗುರುಗಳು ತುಂಬ ನಂಬಿದ್ರೆ, ನಾವು ದೇವ್ರ ಹತ್ರ ತುಂಬ ಇದು ಮಾಡಿದ್ರೆ ಅವ್ರಿಗೂ ಒಳ್ಳೇದಾಗುತ್ತೆ. ಮೇಡಮ್, ಇವಾಗ ಸೈನ್ಸ್ಗೂ ಇದು ದೇವ್ರಿಗೂ ಏನು ಹೇಳ್ತೀರಾ ಮೇಡಮ್? ಇವಾಗ ಹಾಸ್ಪಿಟ್ಲಿಗೆ ಹೋಗಿದ್ರಿ, ಖರ್ಚು ಮಾಡಿದ್ರಿ, ಅಲ್ಲೇನೂ ಆಗಿಲ್ಲ, ದೇವಸ್ಥಾನಕ್ಕೆ ಬಂದು ಒಳ್ಳೇದಾಗಿದೆ. ದೇವಸ್ಥಾನಕ್ಕೆ ಬಂದ್ರೆ ದೇವ್ರು ನಂಬಬೇಕು. ಹಾಸ್ಪಿಟ್ಲಿಗೆ ಹೋಗಿಲ್ಲ, ಹುಷಾರಾಗಿಲ್ಲ ಅಂತಂದ್ರೆ ದೇವ್ರು ನಂಬಬೇಕು. ದೇವ್ರ ಹತ್ರ ಬಂದರೆ, ಗುರುಗಳ ಹತ್ರ ಬಂದರೆ ಕರೆಕ್ಟಾಗಿ 100% ಹುಷಾರಾಗುತ್ತೆ. ಈ ಕ್ಷೇತ್ರದ ಬಗ್ಗೆ ಏನು ಹೇಳ್ತೀರಿ? ಈ ಕ್ಷೇತ್ರದ ಬಗ್ಗೆ ಪೂಜೆ ತಡೆಯಿಂದ ಹಿಡ್ಕೊಂಡು, ಗುರುಗಳ ಬಗ್ಗೆಯಿಂದ ಹಿಡ್ಕೊಂಡು ಅವ್ರ ಹತ್ರ ಏನು ಇದು ಮಾಡೋಂಗೆ ಇಲ್ಲ. ಎಲ್ಲ ಒಳ್ಳೇದೇ ಆಗುತ್ತೆ. ತುಂಬ ನಂಬಬೇಕು ಜನ, ತುಂಬ ನಂಬಿದಷ್ಟು ಅವ್ರಿಗೆ ಇದಾಗುತ್ತೆ. ನಂಬಿಕೆನೇ ಒಳ್ಳೇದಲ್ವಾ, ನಂಬಿಕೆನೇ ಮುಖ್ಯ. ಅವರೆಲ್ಲರೂ ತುಂಬ ನಂಬಬೇಕು ದೇವ್ರಿಗೂ. ಅವರೆಲ್ಲರೂ ನಂಬಬೇಕು, ಬರಬೇಕು, ದೇವಸ್ಥಾನಕ್ಕೆ ಬರಬೇಕು, ನಂಬಿದ್ರೆ ಅವ್ರಿಗೂ ಒಳ್ಳೇದಾಗುತ್ತೆ. ಕ್ಲಿಯರ್ ಆಗುತ್ತೆ.